ಶ್ರೀ ಲಲಿತಾ ಸಹಸ್ರನಾಮ ಅಂದರೆ ಯಾರಿಗೆ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಒಂದಲ್ಲ ಒಂದು ರೀತಿ ಹೇಳಿರ್ತೀವಿ, ಕೇಳಿರ್ತೀವಿ, ಪಾರಾಯಣ ಮಾಡ್ತೀವಿ, ಜಪ ಮಾಡಿರ್ತೀವಿ. ಈ ರೀತಿ ನಾವು ವಾರಕ್ಕೊಂದು ಬಾರಿ ಆಗಲಿ, ಶುಕ್ರವಾರ ಆಗಲಿ, ನವರಾತ್ರಿಯಲ್ಲಾಗಲಿ, ಸಾಮೂಹಿಕದಲ್ಲಾಗಲಿ ಮಾಡೇ ಮಾಡಿರ್ತೇವೆ. ಸಹಸ್ರನಾಮ ಸ್ತೋತ್ರವನ್ನು ನಾವು ಓದೋದು ನಮಗೆಲ್ಲ ತಿಳಿದೇ ಇದೆ. ಆದರೆ ಆ ಸಹಸ್ರನಾಮ ಸ್ತೋತ್ರದಲ್ಲಿ ಒಂದೊಂದು ನಾಮವು ಕೂಡ ಒಂದೊಂದು ಮಹಿಮೆಯನ್ನು ಹೊಂದಿದೆ, ಅತ್ಯಂತ ಪ್ರಬಲಶಾಲಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಒಂದೊಂದು ನಾಮವನ್ನು ಜಪಿಸ್ಬಿಟ್ರೆ 108 ಬಾರಿ ನಮಗೆ ಏನು ಬೇಕೋ ಅದು ಕೊಡುವಂಥದ್ದು ಎಲ್ಲವೂ ಇದೆ ಅದರಲ್ಲಿ ಅಂತ ನಾವೀಗಾಗಲೇ ಎಷ್ಟೊಂದು ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ. ಈ ದಿನ ಲಲಿತಾ ಸಹಸ್ರನಾಮದ ಯಾವ ನಾಮವನ್ನು ಜಪಿಸಿದ್ರೆ ಆಭರಣ ಪ್ರಾಪ್ತಿಯಾಗತ್ತೆ, ಸಂತೋಷ ಸಿಗತ್ತೆ, ಮನಸ್ಸಿಗೆ ಉತ್ಸಾಹ ದೊರಕತ್ತೆ, ಸಂತಸ ಸಿಗತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಲಲಿತಾ ಸಹಸ್ರನಾಮದಲ್ಲಿ ಸರ್ವಾಭರಣ ಭೂಷಿತ ಅಂತ ಒಂದು ನಾಮ ಬರುತ್ತೆ. ಅದಕ್ಕೆ ಓಂ ಶ್ರೀ ಸರ್ವಾಭರಣ ಭೂಷಿತಾಯ ನಮಃ ಅಂತ ಸೇರಿಸ್ಕೊಂಡು 108 ಬಾರಿ ಪ್ರತಿದಿನ ಹೇಳಬೇಕು. ಈ ನಾಮದ ಅರ್ಥ ಏನು ಅಂತ ತಿಳ್ಕೊಳಕ್ಕೆ ಹೋದರೆ, ಸರ್ವ ಆಭರಣಗಳಿಂದ ಭೂಷಿತಳಾಗಿರುವವಳು ಲಲಿತಾ ಪರಮೇಶ್ವರಿ ಅಂತ ಅರ್ಥ. ಯಾಕೆ ಅಂದರೆ ತಾಯಿ ಸರ್ವ ಆಭರಣಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾಳಂತೆ. ಇಲ್ಲಿ ಸರ್ವ ಆಭರಣ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೋದರೆ, ಚೂಡಾಮಣಿಯಿಂದ ಹಿಡಿದು ಕಾಲುಂಗುರದವರೆಗೂ 40 ಆಭರಣಗಳನ್ನು ತಾಯಿ ಧರಿಸ್ತಾಳೆ ಅಂತ ಕಾಳಿಕಾ ಪುರಾಣ ಹೇಳುತ್ತೆ. ಅಂದರೆ ತಾಯಿ ಈ ರೀತಿಯ ಒಂದು ಆಭರಣಗಳನ್ನು ಧರಿಸಿ ಭೂಷಿತಳಾಗಿ ಕಾಣ್ತಾಳೆ. ಆದ್ದರಿಂದನೇ ಸರ್ವಾಭರಣ ಭೂಷಿತಾಯ ನಮಃ ಅಂತ ನಾವು ಮಾಡಿಬಿಟ್ರೆ ಒಂದು ಅಂದರೆ ಈ ನಾಮವನ್ನು ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಜಪಿಸ್ಬಿಟ್ರೆ ಸಾಕು, ಆಗಲೇ ಹೇಳಿದ ಹಾಗೆ ಆಭರಣ ಪ್ರಾಪ್ತಿಯಾಗತ್ತೆ, ಸಂತೋಷ, ಸಂತಸ, ಮನಸ್ಸಿಗೆ ಉತ್ಸಾಹ ಸಿಗತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಇದೇ ರೀತಿ ಲಲಿತಾ ಸಹಸ್ರನಾಮದಲ್ಲಿ ನಮಗೆ ಏನೇನು ಬೇಕು, ಲೌಕಿಕವಾಗಿ, ಆಧ್ಯಾತ್ಮಿಕವಾಗಿ ನಮಗೆ ಏನೇನು ಬೇಕೋ ಎಲ್ಲವನ್ನೂ ನೀಡುವಂಥ ಅತ್ಯಂತ ಮಹಿಮೆಯುಳ್ಳ ನಾಮಗಳು ಅಡಗಿದೆ. ಇಂತಹ ಮಹಿಮೆಯುಳ್ಳ ನಾಮಗಳನ್ನು ನಾವೇನು ಮಾಡಬೇಕು? ಕಂಡು ಹಿಡ್ಕೊಂಡು, ತಿಳ್ಕೊಂಡು, ಅದರ ಅರ್ಥವನ್ನು ತಿಳಿಯೋದಾಗಲಿ ಅಥವಾ ತಾಯಿಯ ನಾಮದ ಮಹಿಮೆಯನ್ನು ತಿಳ್ಕೊಂಡಾಗಲಿ ನಾವದನ್ನು ಒಂದು ಅಪ್ಲೈ ಮಾಡಿಕೊಂಡ್ರೆ, ಸಂಕಲ್ಪ ಮಾಡಿ ಪ್ರತಿದಿನ ಜಪಿಸ್ತಾ ಹೋದರೆ ನಾವು ಕೋರಿದ್ದು ಸಿಕ್ಕೇ ಸಿಗತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಇದೇ ರೀತಿ ನಿಮಗೆ ಇನ್ಯಾವುದಾದ್ರೂ ಸಮಸ್ಯೆಗೆ ಯಾವ ನಾಮ ಹೇಳ್ಕೋಬೇಕು ಅಂತ ನಿಮಗೆ ಕೇಳಬೇಕು ಅಂತ ಇದ್ದರೆ ನೀವೇನು ಮಾಡಬೇಕು? ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಸಮಸ್ಯೆಗೆ ಯಾವ ಪರಿಹಾರ ಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾನು ಆಗ ತಾಯಿಯ ಯಾವ ನಾಮವನ್ನು ನೀವು ಹೇಳ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕೆಲಸ ಏನು ಮಾಡಬೇಕು ಅಂದರೆ, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದುಡ್ಡು, ಹಣ, ಶುಲ್ಕ ಕೊಡುವ ಹಾಗಿಲ್ಲ, ಸಂಪೂರ್ಣ ಉಚಿತ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಪ್ಪ ಪ್ರಯೋಜನ ಅಂತಂದರೆ, ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಆ ವಿಡಿಯೋಗಳೆಲ್ಲ ನಿಮಗೆ ಸುಲಭವಾಗಿ ಸಿಗುತ್ತೆ. ಯಾಕೆ ತಡ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.